ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮನ್ನು ಬರೆದು ಬಂದ್ರಿ. ಎಲ್ಲರೂ ಕೂಡ ಖುಷಿಯಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಎಷ್ಟು ಈಸಿ ಆಗಿತ್ತು ಅಂತ ಹೇಳಿದ್ರು, ಕೊಟ್ಟಿರೋ ಅಷ್ಟು ಕ್ವಶನ್ಸು ಬಂದಿತ್ತು. ತುಂಬ ಅಂದರೆ ತುಂಬ ಈಸಿ ಇತ್ತು. ಎಲ್ಲರೂ ಕೂಡ ಗುಡ್ ಸ್ಕೋರ್ ಮಾಡಿರ್ತೀರಿ. ಇಲ್ಲಿ ನಾನು ನಿಮಗೆ ಆನ್ಸರ್ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂತ ಹೇಳಿದ್ರೆ ನೀವು ರೈಟ್ ಆನ್ಸರ್ ಹಾಕೇ ಇರ್ತೀರಿ. ಆದರೂ ಕೂಡ ಕೀ ಆನ್ಸರ್ನ ಹೇಳಬೇಕು, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರೋ ಕಾರಣ, ಅದು ಕೂಡ ನನ್ನ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಎಲ್ಲಾದರೂ 1 ಮಾರ್ಕಿಂದು ಗಡಿ ಬಿಡಿಗೆ ಅಂತ ಹೇಳಿದ್ರೆ, ಪೇಪರ್ ತುಂಬ ಈಸಿ ಇದ್ದಾಗ ಕೆಲವು ಸಲ ಗಡಿಬಿಡಿಯಾಗಿ ಟೆನ್ಷನ್ ಆಗಿ ಎಲ್ಲಾದರೂ 1 or 2 ಮಾರ್ಕ್ಸಿಂದ ರಾಂಗ್ ಹಾಕಿದ್ರೆ ಅನ್ನೋ ಕಾರಣಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ, ಆನ್ಸರ್ ಹೇಳ್ತಾ ಇದ್ದೀನಿ. ಸೊ ಈ ಆನ್ಸರ್ಸ್ನ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಮರ್ಸ್ ಸ್ಟೂಡೆಂಟ್ಸಿಗೆ ಎಕನಾಮಿಕ್ಸ್ ಎಕ್ಸಾಮ್ ಇದೆ. ಆರ್ಟ್ಸ್ ಅವರಿಗೂ ಕೂಡ ಎಕನಾಮಿಕ್ಸ್ ಇದೆ. ಸೊ ಎಕನಾಮಿಕ್ಸ್ ಕಾಂಬಿನೇಷನ್ ಇರುವಂಥ ಮಕ್ಕಳಿಗೆ ಆಲ್ರೆಡಿ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಫೈನಲ್ ವೀಡಿಯೋ, ದಟ್ ಈಸ್ 6 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಕು ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಸ್ಗಳನ್ನೆಲ್ಲ ವಾಚ್ ಮಾಡಿ ಎಕನಾಮಿಕ್ಸಲ್ಲೂ ಗುಡ್ ಸ್ಕೋರ್ನ ಮಾಡಿ. ಫಸ್ಟ್ ಒನ್ನು, ವಿಚ್ ಆಫ್ ದ ಫಾಲೋಯಿಂಗ್ ರೆಫರ್ಸ್ ಟು ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಎಫಿಷಿಯನ್ಸಿ, ಬಿಕಾಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ವಿತ್ ಮಿನಿಮಮ್ ಕಾಸ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಎಫಿಷಿಯನ್ಸಿ. ಓಕೆನಾ? ಸೆಕೆಂಡ್ ಒನ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಅಂತ ಇದೆ. ಆರ್ ನಾಟ್ ಅಂತ ಹೇಳಿದ್ರೆ ಆಬ್ಸಲ್ಯೂಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಡ್ಯಾಶ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಎಷ್ಟು ಈಸಿ ಕೇಳಿದ್ದಾರೆ ಮಕ್ಕಳೇ. ಡ್ಯಾಶ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಪ್ಲಾನಿಂಗ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟು, ದ ಫಸ್ಟ್ ಸ್ಟೆಪ್ ಇನ್ ಆರ್ಗನೈಸಿಂಗ್ ಪ್ರೋಸೆಸ್ ಈಸ್. ಇಲ್ಲಿ ಎಲ್ಲರೂ ಕೂಡ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅಂತ ಯಾಕೆ ಆನ್ಸರ್ನ ಹಾಕಿದ್ದೀರಿ ಅಂತ ಹೇಳಿದ್ರೆ, ಮಾಡೆಲ್ ಪೇಪರ್ನ ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀರಿ, ಅದರಲ್ಲಿರೋ ಕ್ವಶನ್ಸನ್ನ ನೋಡಿರ್ತೀರಿ, ಗಡಿಬಿಡಿಗೆ ಹಾಕಿರ್ತೀರಿ. ಬಟ್ ಅವ್ರು ಕೇಳಿರೋದು ಫಸ್ಟ್ ಸ್ಟೆಪ್ ಅಂತ. ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಐಡೆಂಟಿಫಿಕೇಷನ್ ಆ್ಯಂಡ್ ಡಿವಿಷನ್ ಆಫ್ ವರ್ಕ್. ಓಕೆನಾ? ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡ್ಯೂರೇಬಲ್ ಪ್ರಾಡಕ್ಟ್ ಅಂತ ಕೇಳಿದರೆ, ಡ್ಯೂರೇಬಲ್ ಅಂತ ಹೇಳಿದ್ರೆ ಟೆಲಿವಿಷನು, ಯಾಕಂತ ಹೇಳಿದ್ರೆ ಟೂತ್ ಪೇಸ್ಟು ನಾನ್ ಡ್ಯೂರೇಬಲ್ಲು, ಚಾಕ್ಲೇಟು ನಾನ್ ಡ್ಯೂರೇಬಲ್ಲು, ಸ್ಟೇಷನರಿ ಕೂಡ ನಾನ್ ಡ್ಯೂರೇಬಲ್. ಓಕೆ. ನೆಕ್ಸ್ಟು ಅವ್ರು ಕೇಳಿರುವಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆನ್ಸರು, ಫಸ್ಟ್ ಒನ್, ಗ್ಯಾಂಗ್ ಪ್ಲ್ಯಾಂಕ್ ಈಸ್ ಯೂಸ್ಡ್ ಇನ್ ದ ಕೇಸ್ ಆಫ್ ಎಮರ್ಜೆನ್ಸಿ. ಡ್ಯಾಶ್ are specific statement that inform what is to be done. Rules. Dash is an incentive offered over and above the wages or salary to the employees. Bonus. The proportion of debt in the overall capital is financial leverage. ಡ್ಯಾಶ್ ಈಸ್ ಅನ್ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತ ಕೇಳಿದ್ರೆ ಪಬ್ಲಿಸಿಟಿ. ನೆಕ್ಸ್ಟು, ಮ್ಯಾಥ್ ದ ಫಾಲೋಯಿಂಗ್ ಅಂತೂ ಸಿಕ್ಕಾಪಟ್ಟೆ ಈಸಿ ಕೇಳಿದರು. ಡೈರೆಕ್ಟ್ ಕ್ವಶನು, ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನೂ ಇರಲಿಲ್ಲ. ಇಂಟ್ರೆಸ್ಟ್ ರೇಟು, ಎಕನಾಮಿಕ್ ಎನ್ವಿರಾನ್ಮೆಂಟು, ಡಿವಿಷನಲ್ ಸ್ಟ್ರಕ್ಚರು, ಪ್ರಾಡಕ್ಟ್ ಸ್ಪೆಷಲೈಸೇಷನ್ನು, ಜಾಬ್ ರೊಟೇಷನ್ನು, ಆನ್ ದ ಜಾಬ್ ಟ್ರೈನಿಂಗು, ಕಂಟ್ರೋಲಿಂಗು, ಮ್ಯಾನೇಜ್ಮೆಂಟ್ ಫಂಕ್ಷನ್ನು, ಸರ್ವೀಸಸ್ಸು, ಇಂಟ್ಯಾಂಜಿಬಲ್, ಅದು ಕಣ್ಣಿಗೆ ಕಾಣಲ್ಲ, ಇಂಟ್ಯಾಂಜಿಬಲ್. ಸೋಷಿಯಲ್ ಎನ್ವಿರಾನ್ಮೆಂಟ್ ಅನ್ನೋದು ಯಾವುದಕ್ಕೂ ಕೂಡ ಬರಲ್ಲ. ಇದು ನಿಮಗೆ ಕನ್ಫ್ಯೂಸ್ ಆಗತ್ತೆ ಮಾಡೋಕ್ಕೋಸ್ಕರ ಕೊಟ್ಟಿರೋದು. ಇಂಟ್ರೆಸ್ಟ್ ರೇಟು ಎಕನಾಮಿಕ್ ಎನ್ವಿರಾನ್ಮೆಂಟಲ್ಲೇ ಬರುತ್ತೆ. ಓಕೆನಾ? ನೆಕ್ಸ್ಟು 1 ಮಾರ್ಕಿಗೆ ಬಂದರೆ ಆನ್ಸರು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಎಕ್ಸಾಂಪಲ್ ಕೊಡಿ ಕೇಳಿದರೆ, ಚೇರ್ಮನ್ನು, CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸು, ಬೋರ್ಡ್ ಆಫ್ ಡೈರೆಕ್ಟರ್ಸು, ಏನೇ ಬರೆದಿದ್ರು ಕೂಡ ಕರೆಕ್ಟು. ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಯಾವುದು ಕೇಳಿದರೆ, ಪ್ರಮೋಷನ್ನು, ಟ್ರಾನ್ಸ್ಫರು, 2ರಲ್ಲಿ 1 ಬರೆದ್ರೆ ಕರೆಕ್ಟು. ಡೈರೆಕ್ಟಿಂಗ್ ಮೀನಿಂಗ್ ಅಂತೂ ಕಲ್ತ್ಕೊಂಡಿರ್ತೀರಿ, ಅದು ಕರೆಕ್ಟಾಗಿ ಬರೆದಿರ್ತೀರಿ. ನೆಕ್ಸ್ಟು, ಪರಗಾ ಕಂಪನಿ ಡಿಸೈಡೆಡ್ ಟು ರೈಸ್ 40% ಆಫ್ ಫಂಡ್ಸ್ ಥ್ರೂ ಡಿಬೆಂಚರ್ಸ್ ಅಂತ ಇದೆ. ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಮೇಲಾಗಿರ್ಬೋದು, ಫಂಡ್ಸನ್ನು ರೈಸ್ ಮಾಡೋ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ವಿಚ್ ಫೈನಾನ್ಷಿಯಲ್ ಡಿಸಿಷನ್ ಈಸ್ ಇಟ್ ಅಂತ ಕೊಟ್ಟಿದ್ದಾರೆ. ಫೈನಾನ್ಸಿಂಗ್ ಡಿಸಿಷನ್ನೇ ಅದು. ಯಾಕಂತ ಹೇಳಿದ್ರೆ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ ದಟ್ ಈಸ್ ಇನ್ವೆಸ್ಟಿಂಗ್ ಡಿಸಿಷನು, ಇದು ಫೈನಾನ್ಸಿಂಗ್ ಡಿಸಿಷನು. ನೇಮ್ ಎನಿ ಒನ್ ರಿಡ್ರೆಸಲ್ ಏಜೆನ್ಸಿ ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕೇಳಿದರೆ, ಡಿಸ್ಟ್ರಿಕ್ಟ್ ಕಮಿಷನ್ನು, ಕೆಲವರು ಸ್ಟೇಟ್ ಕಮಿಷನ್ ಅಂತ ಬರೆದಿದ್ರು ಕೂಡ ರೈಟ್ ಆನ್ಸರೇ ಆಗಿರುತ್ತೆ. ನೆಕ್ಸ್ಟು ನಾ 2 ಮಾರ್ಕ್ಸಿಗೆ ಆನ್ಸರ್ಸ್ ಹೇಳಲ್ಲ ಮಕ್ಕಳು, ಯಾಕಂದರೆ ನಿನ್ನೆ ಏನು ಕೊಟ್ಟಿದ್ನೋ ಅದೇ ಕ್ವಶನ್ ಇದೆ. ಫಸ್ಟ್ ಕ್ವಶನ್ನೇ ನಾನು ಕೊಟ್ಟಿರೋದು, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಕೋಆರ್ಡಿನೇಷನ್. ಏನಂತ ಹೇಳಿದ್ದೆ? 2025ಯಲ್ಲೂ ಇದೇ ಕ್ವಶನ್ ಬಂದಿದೆ, 2024ಅಲ್ಲೂ ಇದೇ ಬಂದಿದೆ, ಈ ಸಲನೂ ಇದೇ ಬರ್ಬೋದು ಅಥವಾ ಮೀನಿಂಗ್ ಬರ್ಬೋದು, ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಅದೇ ಕ್ವಶನ್ ಬಂದಿದೆ. ಯೂನಿಟಿ ಆಫ್ ಕಮಾಂಡು, ಯೂನಿಟಿ ಆಫ್ ಡೈರೆಕ್ಷನಿಗೆ ಡಿಫ್ರೆನ್ಸು ಕೊಟ್ಟಿದ್ದೆ ಅಲ್ವಾ. ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗು, ಆರ್ಗನೈಸಿಂಗ್ ಡೆಫಿನಿಷನ್ನು, ಸ್ಟಾಫಿಂಗ್ ಮೀನಿಂಗು, ಸ್ಟೈಲ್ಸ್ ಆಫ್ ಲೀಡರ್ಶಿಪ್ಪು, ಆಟೋಕ್ರಾಟಿಕ್ಕು, ಡೆಮೊಕ್ರಾಟಿಕ್ಕು, ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗು, ಎಕ್ಸಾಂಪಲ್ಸ್ ಫಾರ್ ಫಿಕ್ಸ್ಡ್ ಅಸೆಟ್ಟು, ಕರೆಂಟ್ ಅಸೆಟ್ಟು, ಫಿಕ್ಸ್ಡ್ ಅಸೆಟ್ಟು, 2 ಎಕ್ಸಾಂಪಲ್ಸು ಇಂಪಾರ್ಟೆಂಟೇ ಆಗಿತ್ತು. 2 ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗು, 2 ಕನ್ಸ್ಯೂಮರ್ ರೈಟ್ಸ್. ನೋಡಿ, ಯಾವ ಕ್ವಶನು ಬಿಡೋ ರೀತಿ ಇಲ್ಲ, ಎಲ್ಲದೂ ಈಸಿ ಇದೆ. ಚೆನ್ನಾಗಿ ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು, ಸೈಂಟಿಫಿಕ್ ಮ್ಯಾನೇಜ್ಮೆಂಟು, FW ಟೇಲರ್ ಅವರ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ನ ಬರೀಬೇಕು. ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೇಳಿದ್ದಾರೆ. ಹೇಳಿದ್ದೆ ನಾನು 28, 29 2 ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರಿಂದ ಬರುತ್ತೆ ಅಂತ. ಇಲ್ಲಿ ನಿಮಗೆ 4 ಕೇಳ್ತಾ ಇದ್ರು. ಒಂದು ಸ್ವಲ್ಪ ನಿಮಗೆ
ನಾವು ಜಸ್ಟು ಐಡೆಂಟಿಫೈ ಮಾಡೋದು ಅಂತ ಕಲ್ತ್ಕೊಂಡು ಹೋಗಿದ್ವಿ ಮೇಡಮ್, ಇಲ್ಲಿ ನೋಡಿದ್ರೆ 2 ಅಷ್ಟೇ ಕೇಳಿದಾರಲ್ಲ ಅಂತ. ಬಟ್ ನಾನು ನಿಮಗೆ ಪೇಪರ್ನ ತೋರಿಸಿದ್ದೆ ಅಲ್ವಾ, 2024-25 ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ಪೇಪರ್ ಶೋ ಮಾಡಿದ್ದೆ. ಹಾಗಾಗಿ ಇಲ್ಲಿ ಕೇಳಿರೋದು ಎರಡೇ, ರಿಸರ್ವೇಷನ್ ಆಫ್ ಟಿಕೆಟ್ಸ್ ಥ್ರೂ ಇಂಟರ್ನೆಟ್ ಅಂತ ಹೇಳಿದ್ರೆ ಟೆಕ್ನಾಲಜಿಕಲ್ಲು, ಪ್ರಾಹಿಬಿಷನ್ ಆಫ್ ಅಡ್ವರ್ಟೈಸ್ಮೆಂಟ್ ಆನ್ ಆಲ್ಕೋಹಾಲಿಕ್ ಬೆವರೇಜ್ ಅಂತ ಹೇಳಿದ್ರೆ ಲೀಗಲ್ಲು. ನೀವು ಟೆಕ್ನಾಲಜಿಕಲ್ ಅಂತ ಹೇಳಿದ್ರೆ ಏನು ಅನ್ನೋದು, ಲೀಗಲ್ ಅಂದರೆ ಏನು ಅನ್ನೋದಂತ ಒಂದು ಸ್ವಲ್ಪ ನೀವು ಏನಾದರೂ ಎಕ್ಸ್ಪ್ಲೈನ್ ಮಾಡಿದರೆ 4 ಮಾರ್ಕ್ಸ್ ಸಿಗುತ್ತೆ. ಜಸ್ಟ್ ನೀವು ಹಿಂಗೆ ಬರೆದು ಬಂದರೂ 2 ಮಾರ್ಕ್ಸ್ ಸಿಗುತ್ತೆ. ಫೀಚರ್ಸ್ ಆಫ್ ಪ್ಲಾನಿಂಗ್ ಕೇಳಿದ್ದಾರೆ. ಆ್ಯಂಡ್ ಆಫ್ ಕೋರ್ಸ್ 31 ಎಷ್ಟು ಈಸಿ ಇದೆ ಇದು. ಎನಿ 8 ಎಕ್ಸ್ಟರ್ನಲ್ ಸೋರ್ಸಸ್, ಇಲ್ಲಿ ಕನ್ಫ್ಯೂಷನ್ನೇ ಇಲ್ಲ, ಡೈರೆಕ್ಟಾಗಿ ಕೇಳಿಬಿಟ್ಟಿದ್ದಾರೆ. ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಕೇಳಿದ್ದಾರೆ. ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲು, ಫಿಕ್ಸ್ಡ್ ಕ್ಯಾಪಿಟಲು ನಾನು ನಿನ್ನೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಇಟ್ಟಿದ್ದೆ. ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕಂಡು ಹಿಡಿಯೋದಕ್ಕೆ ಏನಿರಬೇಕಿತ್ತು, ಅಸೆಟ್ಸ್ ಇರಬೇಕಿತ್ತು. ವರ್ಕಿಂಗ್ ಕ್ಯಾಪಿಟಲ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಏನಿರಬೇಕಿತ್ತು, ಡೇ ಟು ಡೇ ಆಪರೇಷನ್ಸ್ ಇರಬೇಕಿತ್ತು. ಬಟ್ ಆ ಟ್ವಿಸ್ಟು ನಿಮಗೆ ಕೊಡದೇನೆ ಎಷ್ಟು ಈಸಿ ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸನ್ನ ಬರೀರಿ ಅಂತ ಹೇಳಿಬಿಟ್ಟಿದ್ದಾರೆ. ಕರೆಕ್ಟಾ? ಚೂಸಿಂಗ್ ಎ ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದೆ ಅಲ್ವಾ, ಬ್ರ್ಯಾಂಡಿನ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ನೋ ಇಲ್ವೋ? ಎಸ್, ಕೊಟ್ಟಿದ್ದೆ. ನೆಕ್ಸ್ಟು ಇದು ಒಂದು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಅಡ್ವರ್ಟೈಸಿಂಗು ಮತ್ತು ಪರ್ಸ್ನಲ್ ಸೆಲ್ಲಿಂಗಿಂದು ಡಿಫ್ರೆನ್ಸ್ ಕಲ್ತ್ಕೊಂಡು ಹೋಗಿಬಿಟ್ಟಿದ್ರಿ. 8 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ನಾನು ಕೊಟ್ಟಿದ್ದೆ. ಬಟ್ ಇಲ್ಲಿ ಅಡ್ವರ್ಟೈಸಿಂಗಿಂದು ಮೆರಿಟ್ಸ್ ಕೇಳಿದ್ದಾರೆ. ನೀವು ಆ ಅಡ್ವರ್ಟೈಸಿಂಗಿನ ಏನು ಓದ್ಕೊಂಡೋಗಿರ್ತೀರಲ್ಲ ಅದರಲ್ಲೇ 3-4 ಪಾಯಿಂಟ್ ಮೆರಿಟ್ಸೇ ಇದೆ. ಸೊ ನೀವು ಅಲ್ಲಿ ಕಲ್ತಿದ್ದು ವೇಸ್ಟ್ ಆಗಬಾರ್ದು ಅಂತ ಏನಾದರೂ ಯೋಚನೆ ಮಾಡಿ ಇಲ್ಲಿ ಬರೆದು ಬಿಟ್ಟಿದ್ರೆ ಅದೇ ರೈಟ್ ಆನ್ಸರ್ ಆಗ್ತಿತ್ತು. ಬಟ್ ಇಲ್ಲಿ ಅವ್ರು ಅಟೆಂಡ್ ಮಾಡೋಕ್ಕೆ ಹೇಳಿದ್ದು 6, ಟೋಟಲ್ ಕ್ವಶನ್ ಇಲ್ಲಿ ಕೊಟ್ಟಿದ್ದು 10ನಲ್ಲಿ 1 ಕ್ವಶನ್ ಹೋದರೂ ಕೂಡ 9 ಕ್ವಶನ್ ಈಸಿ ಇತ್ತು. ಐ ಥಿಂಕ್ ಬರ್ದಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ರೆಸ್ಪಾನ್ಸಿಬಿಲಿಟೀಸ್ ಕೇಳಿದ್ದಾರೆ, ರೈಟ್ಸು ಕೇಳಿದ್ದಾರೆ, ರೆಸ್ಪಾನ್ಸಿಬಿಲಿಟೀಸು ಕೇಳಿದ್ದಾರೆ. ಓಕೆನಾ? ಈಸಿ ಇತ್ತಲ್ವಾ? ಓಕೆ, ನೆಕ್ಸ್ಟು 8 ಮಾರ್ಕ್ಸಿಗೆ ಬಂದರೆ ಮಾತ್ರ ಸೂಪರ್ ಆಗಿತ್ತು. ಆಬ್ಜೆಕ್ಟಿವ್ಸು ಎಷ್ಟು ಸಲ ಹೇಳಿದ್ದೀನಿ ಈ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಪರ್ಸ್ನಲ್ ಆಬ್ಜೆಕ್ಟಿವ್ಸು, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು, ಸೋಷಿಯಲ್ ಆಬ್ಜೆಕ್ಟಿವ್ಸು. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸಲ್ಲಿ ಪ್ರಾಫಿಟು, ಗ್ರೋತು, ಸರ್ವೈವಲ್ನ ಬರೆದು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿ, ಪರ್ಸ್ನಲ್ಲು ಸೋಷಿಯಲ್ ಆಬ್ಜೆಕ್ಟಿವ್ಸಿಗೆ ಒಂದು 4 ಪಾಯಿಂಟ್ ಸಿಂಪಲ್ ಪಾಯಿಂಟ್ ಬರೆದು ಬಂದರೂ ಮುಗೀತು. ನೆಕ್ಸ್ಟು ಡೆಲಿಗೇಷನ್ನು, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ನು, ಆಫ್ ಕೋರ್ಸ್ ಕೊಟ್ಟಿದ್ದೀನಿ ನಿನ್ನೆ. ಕರೆಕ್ಟಾ? ನೆಕ್ಸ್ಟು ಡಿಫ್ರೆಂಟ್ ಸ್ಟೆಪ್ಸ್ ಇನ್ ಸೆಲೆಕ್ಷನ್ ಪ್ರೋಸೆಸ್ ಆಗಿರ್ಬೋದು. ಇಂಪ್ರೂವ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ಸು, ಇದನ್ನು ನಾನು ಯಾವ ರೀತಿಯಾಗಿ ಹೇಳಿದ್ದೆ, ಪ್ರಿಪ್ರೇಟ್ರಿ 1ಅಲ್ಲೂ ಕೇಳಿದ್ದಾರೆ, 2ಅಲ್ಲೂ ಕೇಳಿದ್ದಾರೆ, ಈ ಸಲನೂ ಕೇಳಬಹುದು. ಬಟ್ ಇದ್ರ ಜೊತೆಗೆ ನೀವೇನು ಮಾಡಿ ಬ್ಯಾರಿಯರ್ಸು ಕಲ್ತ್ಕೊಳ್ಳಿ ಅಂತ ಹೇಳಿದ್ದೆ. ಇಲ್ಲಿ ಡೈರೆಕ್ಟಾಗಿ ಮೆಷರ್ಸ್ ಕೇಳಿದ್ದಾರೆ, ಆರಾಮಾಗಿ ಬರ್ದಿರ್ತೀರಿ. ಆ್ಯಂಡ್ ಆಫ್ ಕೋರ್ಸ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಈ ಕಾನ್ಸೆಪ್ಟನ್ನ ಒಂದೇ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನಾನು. ಇದು ಇಂಪಾರ್ಟೆಂಟು, ಇದರಲ್ಲಿರೋ ಪಾಯಿಂಟ್ಸ್ಗಳಿಗೆ ಮೀನಿಂಗ್ ಏನು ಅಂತ ಹೇಳ್ಕೊಂಡು ತುಂಬ ಈಸಿ ಇತ್ತು. ಚೆನ್ನಾಗಿ ಬರ್ದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸಾಮು ಎಕನಾಮಿಕ್ಸ್ ಇದೆ. ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಟಾಪಿಕ್ಕು ಹಾಕಿದ್ದೀನಿ ಮಕ್ಕಳೇ. 6 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ಕೊಡೋದಿದೆ ಅಷ್ಟೇ, ಬಿಟ್ಟರೆ ಎಲ್ಲ ಟಾಪಿಕ್ಕು ಹಾಕಿದ್ದೀನಿ. ಪ್ರಾಬ್ಲಮ್ಸ್ಗಳಿದೆ, ಥಿಯರಿ ಕ್ವಶನ್ಸ್ಗಳಿದೆ. ಎಕನಾಮಿಕ್ಸಿಗೆ 2 ದಿನ ರಜೆ ಇದೆ, ಸೊ ಎಫರ್ಟ್ ಹಾಕಿ. ಇಲ್ಲಾಂದರೆ ಎಕ್ಸಾಮ್ ಟಫ್ ಆಗುತ್ತೆ. ಎಕನಾಮಿಕ್ಸಿಗೆ ಎಫರ್ಟ್ ಹಾಕಿದರೆ ಮಾತ್ರ ಎಕನಾಮಿಕ್ಸ್ ಈಸಿ. ಓಕೆನಾ? ನೆಕ್ಸ್ಟ್ ವೀಡಿಯೋದಿಂದ ಎಕನಾಮಿಕ್ಸ್ ಓದೋದ್ರ ಬಗ್ಗೆ ಏನಾದರೂ ನನ್ನ ಕಡೆಯಿಂದ ಪ್ರೊವೈಡ್ ಮಾಡುವಂಥದ್ದು ಏನಾದರೂ ಬ್ಯಾಲೆನ್ಸ್ ಇದ್ದರೆ ಪ್ರೊವೈಡ್ ಮಾಡ್ತೀನಿ. ಅದರ್ವೈಸ್ ಎಲ್ಲ ಪ್ರಾಬ್ಲಮ್ಸು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಥಿಯರಿ ಕ್ವಶನ್ಸು ಕೊಟ್ಟುಬಿಟ್ಟಿದ್ದೀನಿ. 6 ಮಾರ್ಕ್ಸು ರೆಡಿ ಇದೆ, ವೆರಿ ಸೂನ್ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಖುಷಿ ಆಯಿತು, ಪೇಪರ್ ನೋಡಿನೂ ಖುಷಿ ಆಯಿತು. ಆ್ಯಂಡ್ ಆಫ್ ಕೋರ್ಸ್ ನೀವೆಲ್ಲರೂ ಕೂಡ ಚೆನ್ನಾಗಿ ಬರ್ದಿರ್ತೀರಿ ಅನ್ನೋದು ಗೊತ್ತಾಯಿತು. ಎಷ್ಟಂದ್ರೂ ನಮ್ಮ ಸಬ್ಜೆಕ್ಟ್ ಅಂತ ಬಂದಾಗ ಒಂಚೂರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಪೇಪರ್ ಈಸಿ ಇತ್ತು ಅಂದಾಗ ಅಕೌಂಟ್ಸು ಬಿಸ್ನೆಸ್ಸು ನನ್ನ ಸಬ್ಜೆಕ್ಟ್ ಮಕ್ಕಳೇ. ಓಕೆನಾ? ಅಕೌಂಟ್ಸು ಬಿಸ್ನೆಸ್ಸು ಚೆನ್ನಾಗಿ ನೀವು ಬರ್ದಿದ್ದೀರಿ ಅಥವಾ ಪೇಪರ್ ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ಖುಷಿಯಾಗಿದ್ರು ಅಂತ ಹೇಳಿದ್ರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಖುಷಿ ಆಯಿತು, ಪೇಪರ್ ನೋಡಿನೂ ಖುಷಿ ಆಯಿತು. ನೀವು ಚೆನ್ನಾಗಿ ಬರ್ದಿರ್ತೀರಿ, ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ, ಎಷ್ಟು ಚೆನ್ನಾಗಿ ಕೇಳಿಬಿಟ್ಟಿದ್ದಾರೆ ಪೇಪರು ಅಂತ ಹೇಳಿ. ಅಡ್ಡಿ ಇಲ್ಲ. ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟು ಕಾಮರ್ಸ್ ಕಾಂಬಿನೇಷನ್ ಅವರಿಗೆ ಎಕನಾಮಿಕ್ಸು, ಅಕೌಂಟ್ಸ್ ಇದೆ. ಇವರಿಗೆ ಆರ್ಟ್ಸ್ ಕಾಂಬಿನೇಷನ್ ಅವರಿಗೆ ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಇದೆ, ಸೋಷಿಯಾಲಜಿ ಇದೆ. ಪ್ರಿಪೇರ್ ಆಗಿ ಮಕ್ಕಳೇ, ಟೈಮ್ ಇದೆ, ಚೆನ್ನಾಗಿ ಓದಿ. ಇನ್ನಿರೋ ಎಕ್ಸಾಮ್ಗಳಿಗೆಲ್ಲ ಗ್ಯಾಪ್ ಇದೆ, ಆರಾಮಾಗಿ ಓದ್ಕೊಳ್ಬೋದು. ದೊಡ್ಡ ಕೆಲಸ ಮುಗಿದೋಗಿದೆ ಈಗ ಆಲ್ರೆಡಿ. ಇನ್ನು ಆರಾಮಾಗಿ 2 ಎಕ್ಸಾಮ್ ಬರೆದ್ಬಿಡ್ಬೋದು ನೀವು ಕಾಮರ್ಸ್ ಸ್ಟೂಡೆಂಟ್ಸು. ಓಕೆ, ಹಾಗಿದೆ. ನೆಕ್ಸ್ಟ್ ಸಿಗೋಣ. ನೆಕ್ಸ್ಟ್ ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.